ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಹೀಂದ್ರ ಸ್ಕಾರ್ಪಿಯೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್, ಏನೈತಿ ಕಳಿಸಿದ್ದೀನಿ. ಮಾಡಲ್ ಏನೈತೆ ರೀ? ಸರ್ 2006ನೇ ಮಾಡಲಿ ಸರ್. 2006 ಮಾಡಲ್ ಐತ್ರಿ? ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಸರ್ ಓನರು 7 ಜನ ಸರ್. ಗಾಡಿ ಇವಾಗ ತೊಗೊಳೋರು 8 ಓನರ್ ಆಗ್ತಾರೆ ರೀ? ಹೌದು ಸರ್. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರು? ಸರ್ ರನ್ನಿಂಗು ನೋಡಿರ್ಬೋದು ಸರ್, ಒಂದು 14 ನೋಡಿದೆ. 1,14,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತೆ ರೀ ಇದು? ಹೌದು ಸರ್. ಇದೇನು ಶೋರೂಮ್ ರೆಕಾರ್ಡ್ ಇರಲಿಕ್ಕಿಲ್ಲ, ಹೌದಲ್ಲ? ಇಲ್ಲ ಇಲ್ಲ. ಓಕೆ. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದಾರೆ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ ಟೈರು? 4 ಹೊಸ ಟೈರು, ಸ್ಟೆಪ್ನಿ ಒಂದು 80% ಇರ್ಬೋದು. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? 100ಕ್ಕೆ 200 ಇಂಜಿನು. ಸೂಪರ್ ಕಂಡೀಷನ್ ಇಂಜಿನ್ ಅಂದರೆ. ಬಾಡಿ ಲೈನ್ ಅಂತೂ ಒರಿಜಿನಲ್, ಹ್ಞೂ. ಬಟ್ ಟಚ್ ಪಾಲಿಶ್ ಆಗಿದೆ, ಇಲ್ಲ ಅಂತೆಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಓಕೆ. ಸಣ್ಣ ಪುಟ್ಟ ಕೆಲಸ ಇರೋದೆಲ್ಲ ಮಾಡಿಸಿದ್ರೆ ಟಚ್ ಅಪ್ ಅಂತೆಲ್ಲ, ಆದರೆ ಇಂಜನ್ ಮಾತ್ರ ಸ್ಮೂತ್ ಆಗಿದೆ. ನಿಮ್ಮ ಕೈಯಲ್ಲಿ ಸಿವಿಲ್ ಇಂಜನ್ ಇರೋದಾ? ಹ್ಞೂ. ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ? ಇಲ್ಲ ಇಲ್ಲ, ಇಂಜಿನ್ ಕೆಲ್ಸಕ್ಕೆ ಬಂದಿಲ್ಲ. ಓಕೆ. ಏನು ಬರ್ತಿತ್ತು ತಮ್ಮ ಕೈಯಲ್ಲೆಲ್ಲ ಮೈಲೇಜು? 13 ಬರ್ತೈತೆ ಸರ್. 13 ತನಕ ಬರ್ತೈತೆ ರೀ? 14 ಒಳಗಡೆ ಒಟ್ಟಿನಲ್ಲಿ 13, 12, 13 ಅದ. ಓಕೆ. ಅದು ಬಿಟ್ಟರೆ ಗಾಡಿ ದೊಡ್ಡದಾಗಿ ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ಸಂಪೂರ್ಣವಾಗಿ ರೀಪೇಂಟ್ ಆಗೋದು, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಇಲ್ಲ ಇಲ್ಲ ಸರ್, ಒಂದು 2 ಹೆಡ್ಲೈಟ್ ಚೇಂಜ್ ಮಾಡಬೇಕು ಅಷ್ಟೇ. ಹೆಡ್ಲೈಟ್ ಚೇಂಜ್ ಮಾಡಬೇಕಾ? ಹ್ಞೂ, ಓಕೆ. ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗೈತೆ ಸರ್. ಇವಾಗ ಗಾಡಿ ತೊಗೊಂಡ್ರೆ ಏನೂ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಓಡಿಸ್ಕೋಬೋದು. ಹೆಡ್ಲೈಟು ಏನು ಸಣ್ಣ ಪುಟ್ಟ ತಮಗೆ ಹೌದು ಬೇಕಾಗಿರೋ ವಸ್ತುಗಳು ಹಾಕ್ಸಂದ್ರೆ ಮುಗಿಸ್ಬಿಡ್ತು, ಹೌದಾ? ಹೌದು ಹೌದು ಹೌದು. ಮೆಕ್ಯಾನಿಸಮ್ ಇಂಜಿನ್ ಅಂತೂ ಹ್ಞೂ ಹ್ಞೂ. 100ಕ್ಕೆ 200. ಸಸ್ಪೆಷನು, ಇಂಜಿನು, ಟೈರು, ಬಾಡಿ ಲೈನ್ ಎಲ್ಲ. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ 20, 29 ಗಂಟೆ ಎಫ್ ಸಿ, ಹಾಂ. ಇನ್ನೂ 6 ತಿಂಗಳು ಇನ್ಶೂರೆನ್ಸ್ ಐತೆ ಸರ್. ಓಕೆ. 29 ತನಕ ಎಫ್ ಸಿ ಸಿಗತೈತಿ, ಇನ್ನು 6 ತಿಂಗಳ ತನಕ ಇನ್ಶೂರೆನ್ಸ್ ರನ್ನಿಂಗ್ ಐತ್ರಿ? ಹ್ಞೂ. ಓಕೆ. ಇನ್ನು ಡೈರೆಕ್ಟು ರೇಟ್ ಆಫ್ ವಿಷಯ ಅಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್ ಪ್ರೈಸು 235 ಕೊಟ್ಟು ಮಾಡ್ತಾ ಇದ್ದೀನಿ. ಹ್ಞೂ. ಒಂದು 2,05,000 ಕೊಡ್ತೀನಿ ಸರ್ ಫೈನಲು, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಓಕೆ ಸರ್. ಇವಾಗ ಇಂಟೀರಿಯರ್ ಎಲ್ಲ ಒಳಗಡೆ ನೋಡೋದಾದ್ರೆ ಫೀಚರ್ಸು ಏನೇನು ಐತ್ರಿ ತಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪೇಟೆಡು? ಎ ಸಿ ಐತೆ, ಪವರ್ ಸ್ಟೇರಿಂಗ್ ಐತೆ, 4 ಡೋರ್ ಪವರ್ ವಿಂಡೋ ಐತೆ, ಹಾಂ. ಬ್ಯಾಕ್ ವೈಫರ್ ಐತೆ, ಓಕೆ. ಸೀಟು ಒರಿಜಿನಲ್ದಲ್ಲಿ ಐತೆ. ಓಕೆ. ಈ ಥರ ಎಲ್ಲ ವರ್ಕಲ್ಲಿ ಇರುವಂಥದ್ದು. ಹ್ಞೂ. ಇವಾಗ ರೇಟ್ ಬಂದುಬಿಟ್ಟು 2,35,000 ರೇಟ್ ಹೇಳಕತ್ತೀರಿ. ಮಾಡಲ್ ಬಂದುಬಿಟ್ಟು 2006 ಮಾಡಲು, ಆಲ್ರೆಡಿ 7 ಓನರ್ ಆಗಿದ್ದಾರೆ. ಗಾಡಿ ತೊಗೊಳೋರು 8 ಓನರ್ ಆಗ್ತಾರೆ ರೀ? ಹೌದು ಓಕೆ. ನಮ್ಮ ಕಡೆಯಿಂದ ಬಂದವ್ರಿಗೆ 2,05,000 ಗಾಡಿ ಕೊಟ್ಟರು ಕೂಡ 30,000 ನೆಗೆಶ್ವಲ್ ಮಾಡ್ತಾ ಇದ್ದೀರಾ, ಹೌದಾ? ಹೌದು ಹೌದು, ಬರೀ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಓಕೆ. ಫೈನಲ್ ರೇಟ್ ಆಗುತ್ತಾ ಇದು? ಹೌದು. ಗಾಡಿ ಇರುವಂಥ ಲೊಕೇಶನ್ ರೀ ಸರ್? ಮೈಸೂರು ವಿ ಟಿ ಯು ಕಾಲೇಜ್. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹೌದು ಇದೇನೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಸರಿ ಆಯಿತು ಸರ್. ಥ್ಯಾಂಕ್ ಯು ಸರ್.